ಯಾವುದೇ ಮಗಂತ್ಯದಲ್ಲಿ ನಿಜ ಪುಷ್ಟಿದಾಯಕವೋ, ಯಾವುದೇ ಮಗಂತ್ಯದಲ್ಲಿ ನಿಜ ಪುಷ್ಟಿದಾಯಕವೋ, ಲೇಸೆಂದು ತೋರುವುದೋ ಅದೇ ನಿಜದಿ ವಿದ್ಯೆ, ಲೇಸೆಂದು ತೋರುವುದೋ ಅದೇ ನಿಜದಿ ವಿದ್ಯೆ. ಓದು ವಿನಯಕ್ಕೆ ದಾರಿ, ವಿನಯ ಒಳಿತಿಗೆ ನಾಂದಿ, ಓದು ವಿನಯಕ್ಕೆ ದಾರಿ, ವಿನಯ ಒಳಿತಿಗೆ ನಾಂದಿ. ಒಳಿತು ಜೀವನ ಗುರಿಯೋ ಮುದ್ದು ರಾಮ, ಒಳಿತು ಜೀವನ ಗುರಿಯೋ ಮುದ್ದು ರಾಮ. ಯಾವುದೆಮಗಂತ್ಯದಲ್ಲಿ ನಿಜ ಪುಷ್ಟಿದಾಯಕವೋ, ಲೇಸೆಂದು ತೋರುವುದೋ ಅದೇ ನಿಜದಿ ವಿದ್ಯೆ. ಮುದ್ದುರಾಮನ ಮೂಲಕ ಇಂತಹ ಪದ್ಯಗಳಲ್ಲಿರ್ತಕ್ಕಂತಹ ಸಾರಸತ್ವವನ್ನು ನಾವು ಪ್ರತಿನಿತ್ಯ ಊಟ ಮಾಡಿದಂತೆ ನಮ್ಮ ದೇಹಕ್ಕೆ ನಾವು ಸ್ವೀಕರಿಸುವ ಸುಪುಷ್ಟಿಯ ಆಹಾರದಂತೆ ನಮ್ಮ ಹೃದಯಕ್ಕೆ ಇವು ಗಟ್ಟಿ ಕಾಳಾಗುತ್ತೆ. ಅದರಿಂದಲೇ ಕವಿ ಹೇಳಿದ್ದು, ಓದತಕ್ಕಂತಹ ಹವ್ಯಾಸ ಇದೆಯಲ್ಲ, ಆ ಓದುವ ಹವ್ಯಾಸ ವಿನಯಕ್ಕೆ ದಾರಿ, ವಿನಯದ ಮೂಲಕ ಅದು ಒಳಿತಿಗೆ ನಾಂದಿ ಕೂಡ. ಆ ಒಳಿತು ಎಂಬುವುದೇ ನಮ್ಮ ಜೀವನದ ಗುರಿ. ಆ ಒಳಿತು ಜೀವನದ ಗುರಿ ಆಗಬೇಕಾದರೆ ಓಡು 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 ಅಂತ ಓಡಿದರಾಗೋದಿಲ್ಲ. ಓದು 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 ಅಂತಕ್ಕಂಥದ್ದನ್ನ ನಾವು ಅದರ ಕಡೆಗೆ ಮನಸ್ಸು ಮಾಡ್ತಾ ಇದ್ದರೆ ಆಗದು ನಮ್ಮನ್ನು ಜಾದುವಿನ ಥರ ಹಿಡಿದು ಹಾಕತ್ತೆ. ಎಷ್ಟು ನೀವು ಓದುತ್ತೀರೋ ಅಷ್ಟು ನಿಮ್ಮ ಹೃದಯ ವೈಶಾಲ್ಯಕ್ಕೆ ಬರುತ್ತೆ. ಹೃದಯದ ಕೊಳಕನ್ನು ತೊಳೆದುಕೊಂಡು ಜೀವನದಲ್ಲಿ ಗುರಿಯ ಕಡೆಗೆ ನಾವು ನೇರ ನಡೆನುಡಿಯ ಹಾದಿಯಿಂದ ಸಾಗಬೇಕಾದರೆ ಓದು ಅರಿವಿಗೆ ಮೂಲ, ಅದನ್ನು ಮರಿಬಾರ್ದು. ಅಂತ ಒಂದು ಅರಿವಿನ ಹಾದಿಯನ್ನು ಮರವೇ ಇಲ್ಲದ ಹಾಗೆ ತೆರೆದು ತೋರಿಸುವಂತಹ ಒಂದು ಧೀಶಕ್ತಿಯ ಸಾತ್ವಿಕ ಗಟ್ಟಿ ಕಾಳುಗಳು ಅಂತ ಹೇಳಿದರೆ ಓದುವಿನ ಹವ್ಯಾಸದ ಮೂಲಕ, ಅಕ್ಷರಗಳ ಮೂಲಕ ಜೋಡಿಸಿಕೊಂಡು ಬಂದಿರುವ ಆ ಪದಪಂಕ್ತಿಗಳು. ಅಂತಹ ಪದಪಂಕ್ತಿಗಳನ್ನು ನಾವು ಓದುತ್ತಾ ಇದ್ದಂತೆಯೇ ಅದನ್ನು ದೇಹ ಧಾರಣೆ ಮಾಡಿ, ಬುದ್ಧಿ ಧಾರಣೆ ಮಾಡಿ, ಹೃದಯ ಧಾರಣೆ ಮಾಡಿ, ಮನಸ್ಸು ಧಾರಣೆ ಮಾಡಿದರೆ ಜೀವನದಲ್ಲಿ ಯಾರೂ ಬಂದು ನಮ್ಮನ್ನು ಅವಿವೇಕತೆಯಿಂದ ಕದ ಬಡಿಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನದ ಹಾದಿಯೂ ಕೂಡ ಹದದಲ್ಲಿ ಸಾಗುತ್ತೆಯೇ ಹೊರತು ಯಾವತ್ತೂ ಅದು ಹದ ತಪ್ಪಿ ಮುದ ಕಳೆದುಕೊಂಡು ತನ್ಮೂಲಕ ಬಾಧೆಗೆ ಹೋಗತಕ್ಕಂತಹ ಸಂದರ್ಭ ಸನ್ನಿವೇಶಗಳು ಒದಗುವುದೇ ಇಲ್ಲ.